ಪಲ್ಕೇಂಡ್ರು ಇಲ್ಕೇಂಡ್ರು ಎಲ್ಕೇಂಡ್ರು ಕನ್ನಡ ಎದೆ ಮೇಲೆ ಬರ್ಕಂಡಿತು ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ಟೈಮ್ 7 ಗಂಟೆ ಆಯ್ತವಂತ ಒಂದು ಸ್ವಲ್ಪ ಕೊಡೇಶ್ವರ ಹೋಗ್ಬೇಕಿತ್ತು. ನಂದು ನಾಡ್ದು ಸೀಮಂತದ್ದು ಸಾರಿ ಸ್ಟಿಚಿಂಗಿಗೆ ಕೊಟ್ಟಿನಲ್ಲ, ಅದು ಆಯ್ತು ಅಂತೇಳಿ ಕಾಲ್ ಮಾಡಿರು. ಸೊ ಅದನ್ನು ತಗೊಂಡು ಬಪ್ಪ, ಹಾಗೆ ಚೆಕ್ ಮಾಡಿ ತಗೊಂಡು ಬಪ್ಪ ಅಂತೇಳಿ ಹೊರಟಿದೆ. ಹಾಗೆ ಸ್ವಲ್ಪ ಬಳೆ ಅಂಗಡಿಗೆ ಹೋಗ್ಬೇಕಿತ್ತು, ಬಟ್ಟೆ ಅಂಗಡಿಗೆ ಹೋಗ್ಬೇಕಿತ್ತು. ಎಲ್ಲ ಶಾಪಿಂಗ್ ಆಯ್ತಂದು ಎಣಿಸ್ಕೊಂಡಿದ್ದೆ. ಬಟ್ ಈಗ ಒಂದೊಂದೇ ಡೇಟ್ ಹತ್ತಿರ ಬಂದಂಗೂ ಒಂದೊಂದೇ ನೆನಪಾತಿತ್ತು. ಸೊ ಇವತ್ತರೂ ಎಲ್ಲ ಕ್ಲಿಯರ್ ಮಾಡ್ಕೊವಪ್ಪ ಅಂದ್ಕೊಂಡು ಈಗ ಹೊರಟಿದೆ. ಸುನಿಯವ್ರಿಗೆ ರಜೆ ಇಲ್ಲಲ್ಲ, ಹಂಗೆ ಒಪ್ಕೊಂಡು ಸಂಡೇ ಮಾತ್ರ ರಜೆ ಅಲ್ಲ, ಹಂಗೆ ಒಪ್ಕೊಂಡು ಈಗ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಒಪ್ಪುದು ಲೇಟ್ ಆಯ್ತು, 7 ಗಂಟೆ ಆಯ್ತು. ಅವ್ರು ಬಂದ್ರ ಮೇಲೆ ಹೊರಡ್ಕೀಗ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವ್ರು ಬಂದ್ರ ಮೇಲೆ ಹೊರಡು. ಈಗ ಬಂದ್ರೆ ಟೈಮ್ ಕರೆಕ್ಟ್ 7 ಆಯ್ತು. ಚಿಕನ್ ಹಿಡ್ಕೊ ಬಂದಂಗೆ ಇತ್ತಪ್ಪ ಬರ್ತೇನೆ ಅಂತ ಅಂಜೂರ ತಿಂಡಿ ಸಿಕ್ಲ ಅಂತೇಳಿ ಅಂಜೂರ ತಿಂತಿದ್ದೆ. ಹೊರಡು, ಆ ಟೈಮ್ ಆಯ್ತು, 7 ಆಯ್ತು. ಚಿಕನ್ ತಂದ ಮೀನು ಚಿಕನ್ ಕಾಗೇರಿ ಮನೆ ಹತ್ರ ಬಂದೆ ಅಂತ ಲಾಸ್ಟ್ ಟೈಮ್ ಹೇಳಿದ ಅದಕ್ಕೆ ಹಬ್ಬ ನಾನೇ ಬರ್ತೆ ಎಂತಿದ್ರು ಫೋನ್ ಮಾಡಿ, ಅದೊಂದು ಅಡ್ವಾಂಟೇಜ್. ಅದು ಇಲ್ಲೇ ಮನೆಗೆ ಚೆಕ್ ಮಾಡು ಅನ್ಕಂಡ, ಇಲ್ಲೇ ಮನೆ ಹತ್ರನೇ ಅಲ್ಲ, ಅವ್ರಿಗೀಗ ಫೋನ್ ಮಾಡಿದೆ, ಇಲ್ಲೇ ಚೆಕ್ ಮಾಡಿ ಸರಿಯಾದಿದೆ ತಗೊಂಡು ಹಾಕೋದು. ಹಾಗೆ ಅಡ್ಜಸ್ಟ್ಮೆಂಟ್ ಥರ ಇದ್ರು ಕೊಟ್ಟು ಹಪ್ಪ ಅಂದ್ಕೊಂಡು. ಆದಿತ್ಯವಾರ ಅಲ್ಲ, ನಾಳೆಗೊಂದಿನ ಟೈಮ್ ಸಿಕ್ಕತ್ತಲ್ಲ, ಸೊ ಈಗ ಫೋನ್ ಮಾಡುವ ಅವ್ರಿಗೆ. ಅವ್ರು ಬತ್ರ ಒಂದು ಮಾಡೋದು, ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಇತ್ತಂದ್ರೆ ಮಗಿನ ಕಾತಿಲ್ಲ ಅಂದ್ರೆ ಹೇಳ್ರು. ಹಾಂ ಸರಿ ನಡಿ. ಇವಳು ಕಾಣಿ ಎಂತ ಬಿಡ್ತಕ್ಕಮ್ಮ, ಎಂತ ಬಿಡ್ತಕ್ಕಮ್ಮ, ಯಾರಿದೆ ಬರ್ಡೇ ಸ್ವೀಟ್ ಕೊಡು, ಬಾಲ ಕೇಕ್ ಕೊಡ, ಎಂತದ ಬಿಡಿಸಿದೆ, ಎಂತದ ಗೋಳಿ ಮಟ್ಟಿ ಬಿಡಿಸದ ಹೊಳಿ ಗೊತ್ತಿಲ್ಲ ಮಟ್ಟಿ ಮಾಡಿ ಪಾಪಲ್ಲ. ಅಷ್ಟು ದೂರ ಅಂತಿಲ್ಲ, ನೀವು ಹೋಯ್ತಲ್ಲ ಕಾಂಪ್ಲೆಕ್ಸ್, ಅದೇ ಕಾಂಪ್ಲೆಕ್ಸ್. ಎಂತ ಬಿಡಿಸಿದೆ, ಎಂತ ಎದ್ರಿಂದ ಈಗ ತಿಂದ ಹೋಗಿಲ್ಲ. ಹಂಗೊಂದು ಸಾಹಸ ಮಾಡ್ಕೊ ಬಂದಾಳ. ಇಳುದು ಈಸಿಯಾ, ಇಳುದು ಈಸಿ ಅಲ್ಲ. ಹೊರಡ್ತು. ಅದೆಂತ ಇದೆ ಅಂದರೆ ಸ್ವಲ್ಪ ಫಿಟ್ಟಿಂಗ್ ಒಂದು ಸ್ವಲ್ಪ ಲೂಸ್ ಆಯಿತಾ, ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಕೊಡಿಸೋದ ಕೆಲಸ ಇತ್ತು. ಮುಗಿಸಿ ಫಸ್ಟೊಳಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ತಗೊಂಡು ಬೈಕ್ ಮಾಡ್ತಿದ್ದೆ. ಮತ್ತು ಪುನಃ ನಾಳೆ ಇನ್ನೊಂದು ಕೆಲಸ ಎಂತಾಯ್ತು, ಇಲ್ಲೇ ಎಂಟಿ ಆಯ್ತು. ಅಲ್ಲಿ ಕೊಡ್ಸೋದು ಬಾಗ್ಲಕ್ಕ ಅಂತ ತಗೊಂಬತ್ತ ನಂಗೆ ಎಂತ ಹೋಗಿದ್ದು, ನಂಗೆ ಕೊಡ್ತಿರ್ ತಗೊಂಡು ಹೋದ ಅನ್ಕೊಂಡು. ಆಯ್ತಲ್ಲ ಹಾಬ್ದಿ ಮನೆ ತಗೊಬರ್ತದೆ, ಇಲ್ಲೇ ತಗೊಂಬದ ಈಗ ಕ್ಯಾಬ್ ಬೇಕು ತಗೊಂಬಂದಿದ್ದ. ಎಂತ ಎಂತ ಮೈಗ ಇಷ್ಟು ಬೇಗ ಇನ್ನು 1 ತಿಂಗಳಿಗೆ ಆಗ್ತದೆ. ಇದೊಂದು ಫೈನಲ್ ಆಯಿತು. ಇನ್ನು ಎಂತೆಲ್ಲ ಸುಮಾರು ಬರ್ಕೊಂಡ ಅದು ಆತು. ಅವ್ರಿಗೆ ಗೊತ್ತಿರುತ್ತದೆ ಎಷ್ಟು ಮಕ್ಕಳಿಗೆ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್. ಇದ್ರ ಕಂಡು ಇದು ಅವ್ರು ಕೊಟ್ಟಾಯಿಲ್ಲ, ಕೊಟ್ಟದು ಅಂದ್ರೆ ಬಾಯಿ ಹೊತ್ತಂದ್ರೆ ಒಂದು. ಇಲ್ಲಿ ಇನ್ನೆಷ್ಟೊತ್ತು ಗೊತ್ತಿಲ್ಲ, ಕಾಂಬ ಎಂತ ಹತ್ತು ತಗೊಂಡೆ. ಎಂತ ಬರ್ಕೊಳ್ತು ನನ್ನ ಹತ್ರಕ್ಕೆ ಅಂತ. ಮೊನ್ನೆ ಒಂದು ಸೀರೆ ತಗೊಂಡಿದ್ದಳು, ಅವತ್ತೆರಡು ತಗೊಂಡು ಯಾವತ್ತಿತ್ತ. ಹಾಂ ಬಂದದ್ದೆ ಅಂತ ಎಂಥದ್ದು ಮಾಡ್ತಿದ್ದಾಳೆ. ಯಾವ್ದು ಮತ್ತೆ ಹೇಳಲಿಲ್ಲ, ಬರೀ ಅದು ಮಾತ್ರ ಇತ್ತು, ಹೋಗಿ ಮಾತ್ರ ಇತ್ತು ಕರ್ಕ ಅಂದ್ಕೊಂಡೆ. ಮುಗಿಸಿ ಈಗ ಹೊರಡುತ್ತೆ ಮನೆಗೆ. ಎಲ್ಲಿಗೆ ಮನೆಗೆ ಮತ್ತೆ ಇತ್ತ ಎಷ್ಟು ಮನೆಗೆ ಬಂತು. ಈಗ ಮನೆಗೆಲ್ಲ ಹೋಯ್ತಾ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಮೊಬೈಲ್ ಮರ್ತೀತ. ಸೊ ಈಗ ಎಲ್ಲ ಮುಗಿಸಿ ಬಂತ. ಇನ್ನೊಂದು ಸ್ವಲ್ಪ ಕೆಲಸ ಎಂತ ಮಾಡೋಕ್ಕಾಗ್ತಿಲ್ಲ ನನಗೆ ಕೆಲವು ಪೂರ್ತಿ ಆದ ಕಂಪ್ಲೀಟ್ ಮಾಡ್ಕೋಬೇಕಂದೇಳಿ ಕಾಂಬ ಎಲ್ಲಿ ಸಿಕ್ಕುತ್ತ ನೋಡೋಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ.
ರಾತ್ರಿ 8 ಗಂಟೆ ಆಯ್ತು. ಈಗ ಒಂದು ಸಂಡೆ ಒಂದು ಕೇಕ್ ಕಟ್ ಮಾಡುವಂತ, ಹೊರಗಡೆ ಮಾಡೋಕ್ಕೂ ಹೋಗಿಲ್ಲ. ಮತ್ತು 8 ಹೆಂಗೆ ಫುಲ್ ಆಯ್ತಲ್ಲ, ಸೊ ಮನೆಗೆ ಮಾಡುವಂತ ಸಿಂಪಲ್ ಆಗಿ ಇವ್ರ ಕಡೆ ಬೆಳಿಗ್ಗೆಗೆ ತಯಾರಿ ಮಾಡ್ತಿದ್ರು. ಎಂತ ಇದೆ? ರೋಸ್ ಪೆಟಲ್ ಇದೆ. ರೋಸ್ ಪೆಟಲ್ ಹೌದು, ಅದೇ ಒಂದು ಸಣ್ಣ ಮಾಡಿ ಅಂದ್ಕೊಂಡು ಮಕ್ಕಳೆಲ್ಲ ಫುಲ್ ಆಟ ಆಡ್ಕೊಂಡು ಅಕ್ಕ ಭಾವನ್ ವೆಯ್ಟ್ ಮಾಡ್ತಿರ್ತೀವಿ. ಇಲ್ಲಿ ಕಣ್ ಹಾಯ್ ಮಾಡ. ಎಂತದ ನೀನು ಹಲ್ ಕಣ್ಣು ಅಪ್ಪ ಹಾಯ್ ಮಾಡ. ಹಾಯ್ ಹೊಡೋಕೆ ಬರ್ತಾವ ಹೊಡಿತಾವ. ಅಪ್ಪ ಇವನಿಗೊಂದು ಹೊಡಿ, ಇವನಿಗೊಂದು ಹೊಡಿ, ಇವನು ನೋಡಿ ಅಣ್ಣಗೊಂದು ಹೊಡಿ. ಅವು ಹೊರತ ಹೋಗಿ ಹೊಡ್ತಾವ. ಸಮ ಕೊಡ್ತಾವ ನಂಗೆ ನೋಡಿ ಅಯ್ಯ ಹೊಡಿತ ನಂಗೆ. ಹೊಡಿತಾ ಸಿಂಪಲ್ ಆಗಿ ಸೆಟಪ್ ರೆಡಿ ಮಾಡಿದ್ದೆ. ಕೇಕ್ ಇಲ್ಲ ಹೇಗಳು ಇತ್ತಲ್ಲ, ಇವೊಬ್ಬ ಕೇಕ್ ಕಟ್ ಮಾಡ್ಕರಿಲ್ಲ ಬಂದಿದ್ಕಂತ. ನಾ ಕಟ್ ಮಾಡ್ತೀನಿ ಅನ್ಕ ಡೆಕೋರೇಷನ್ ಅಲ್ಲ, ಹೇಳ್ದೆ ಡೆಕೋರೇಷನ್ ಎಲ್ಲ. ಏ ಅಪ್ಪು ಹಾಯ್ ಅಪ್ಪು, ಎಷ್ಟು ಬಂದ್ರ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡು. ಕ್ಯಾಮ್ರಾ ಬಂದ್ರ ಮೇಲೆ ಆಯ್ತು, ಕೇಕ್ ಇದ್ ನೆನಪಿಲ್ಲ ಕ್ಯಾಮ್ರದ್ದೇ. ಅವ್ರಪ್ಪ ಆಚೆ ತಿರುಗಿ ಎಲ್ಲ ಬಂದ್ರ ರೆಡಿ ಅಲ್ಲ? ರೆಡಿ? ಹಾ ರೆಡಿ. होय इसको पकड़, इसको नहीं पकड़ना चाहिए. आपको केक गिमचू ತಿಂತಷ್ಟೇ ಗಾಡಿ ಗಿಮ್ಚು ಬಂದಿದೆ. ಬೆಂಕಿ ಕಡ್ಡಿ ಯಾರು ಕೊಡ್ತಾರೆ? ಚೋಟು ಯಾರ್ದು ಬರ್ತಡೆ? ಬಲ್ಲು ಮಮ್ಮಿದು. ಓದಿ ಅಂತ ಬಂದಿರ್ತಾರೆ. ಪೇರೆಂಟ್ಸ್ ಟು ಬಿ. ಅಲ್ಲ, ಅಲ್ಲಿ ಈ ಅಡಿ ಹೋಯ್ತು, ಈ ಅಡಿ ಹೋಯ್ತು ಸೈಲೆಂಟ್ ಆಯ್ತು. ಸಂಚಿತ ಕಂಗ್ರಾಚುಲೇಷನ್ ಅಂಡ್ ಸೆಲೆಬ್ರೇಷನ್. ಒಳ್ಳೆ ಕೇಕ ಅದು ನೆಂಗ್ಳೂರಿಗೆ ಇಟ್ಕಣಕ್ಕೆ ಗೋ ರೆಡಿ. ಇದು ಚಂಟು ಬಿ ತಿನ್ಸು ಬಂದಲ್ಲ ಕಾಣಿ. ಹಾ ಹೇಳಿ ನಮ್ಗೆ ಬಟ್ ನಮ್ಗೆ ಗೊತ್ತಿಲ್ಲ. ಕೇಕ್ ಅಲ್ಲ ಚೋಟು ಇಲ್ಲ ಬಿದ್ದಾಗ ತಿಂತಿದ್ದೆ ಮಾಮಿಗಂತ ಇಲ್ಲಿ ಅದು ಸಿಹಿ ಅಂತಲ್ಲ, ಅದು ಜೆಜರ್ ಅಂತ ಆಗ್ತದೆ ಮೇಲೆ. ಅಲ್ಲ ಸಿಹಿ ತಿಂದ್ರೆ ಹೀಗಂದ್ರೆ ಹೀಗಲ್ಲ. ಕೇಕ್ ಲೈಕಿಲ್ಲ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಮುಗಿಸಿತ್ತು. ಈಗ ಭಾವನಾ ಪಾರ್ಟಿ. ಈಗ ಚೋಟು ತಿನ್ಸ್ನಾ
ಎಲ್ಲ ಕ್ಲಿಯರ್ ಆಯ್ತು. ಊಟ ಮಾಡಿ ಮನೆಗೆ ಬೆಳಿಗ್ಗೆ ಸೀದಾ ಹಾಲಿ ವಾಪಸ್. ಯಾಂತಕ್ಕೆ ಚಹಾ